ನಮಸ್ಕಾರ. ಎಲ್ಲ ನನ್ನ ಸ್ನೇಹವರ್ಗಕ್ಕೂ ಹಾಗೂ ಸಜ್ಜನ ಬಂಧುಗಳಿಗೂ ಜ್ಞಾನ ಸಂಗಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಪೂರ್ಣ ಕುಂಭಮೇಳ ಅಥವಾ ಕುಂಭಮೇಳ ಮತ್ತು ಈ ನಾಗಸಾಧುಗಳು ಯಾರು ಮತ್ತು ಇವರ ಜೀವನ ಶೈಲಿಗಳೇನು, ಹಾಗೆ ಈ ಕುಂಭಮೇಳ ಮತ್ತು ಪೂರ್ಣ ಕುಂಭಮೇಳಗಳು ಯಾಕೆ ನಡೆಯುತ್ತೆ, ಇದ್ರ ಹಿಂದಿನ ಕಥೆಯಾದರೂ ಏನು, ಅಥವಾ ಈ ಕುಂಭಮೇಳಕ್ಕೆ ಆದಿ ಹೇಗಿತ್ತು ಅನ್ನೋದನ್ನು ನೋಡೋಣ ಅಥವಾ ಅದರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಈ ನಾಗ ಸಾಧು ಅಂತಂದರೆ, ನಾಗ ಅಂತಂದರೆ ಈ ಸಂಸ್ಕೃತ ಪದದಲ್ಲಿ ನಾಗ ಅಂದರೆ ನಗ್ನ ಅಥವಾ ನಾಗ ಅಂತಂದರೆ ಪರ್ವತ ಅಂತ ಕೂಡ ಅರ್ಥ ಬರುತ್ತೆ. ಅಂದರೆ ಪರ್ವತದಲ್ಲಿ ವಾಸಿಸುವ ಸನ್ಯಾಸಿಗಳು ಅಥವಾ ಪರ್ವತದಲ್ಲಿ ವಾಸಿಸುವ ಈ ಸಾಧುಗಳನ್ನು ನಾಗ ಸಾಧುಗಳು ಅಂತ ಕರೀತಾರೆ. ಹಾಗೆ ಇವರು ಯಾಕೆ ಕುಂಭಮೇಳಗಳಲ್ಲಿ ಮಾತ್ರ ಕಾಣಿಸ್ತಾರೆ ಅಥವಾ ಪೂರ್ಣ ಕುಂಭಗಳಲ್ಲಿ ಮಾತ್ರ ಯಾಕೆ ಕಾಣಿಸ್ಕೊಳ್ತಾರೆ, ಇನ್ನುಳಿದ ಟೈಮಲ್ಲಿ ಇವರೆಲ್ಲ ಎಲ್ಲಿರ್ತಾರೆ? ನಿಮಗೆ ಗೊತ್ತಿರ್ಬೋದು, ಸಾಧುಗಳು ಮತ್ತು ಈ ಧ್ಯಾನ ಅಥವಾ ಜ್ಞಾನವನ್ನು ಹೊಂದಿರುವವರು ಅಥವಾ ತಪಶಕ್ತಿಯನ್ನು ಹೊಂದಿರುವಂಥವರು ಜನನಿಬಿಡ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳೋದು ಬಹಳ ವಿರಳ. ಅವರು ತಮ್ಮ ತಪಸ್ಸು ಅಥವಾ ತಮ್ಮ ಧ್ಯಾನಕ್ಕೆ ತೊಂದರೆಯಾಗದ ಜಾಗಗಳು, ಅಂದರೆ ಅದಕ್ಕೆ ಅಡಚಣೆಯಾಗದ ಜಾಗಗಳಲ್ಲಿರ್ತಾರೆ, ಪರ್ವತಗಳು ಅಥವಾ ಅರಣ್ಯ ಪ್ರದೇಶಗಳಲ್ಲಿರ್ತಾರೆ. ಹಾಗಾದರೆ ಈ ನಾಗ ಸಾಧುಗಳು ಆಗೋದು ಹೇಗೆ? ಈ ನಾಗ ಸಾಧುಗಳು ಎಲ್ಲರೂ ಆಗ್ಬೋದು. 18 ವಯಸ್ಸಿನ ಮೇಲ್ಪಟ್ಟವರು ಯಾರು ಬೇಕಾದರೂ ನಾಗ ಸಾಧುಗಳು ಆಗ್ಬೋದು. ಆದರೆ ಅದಕ್ಕೆ ಮೊದಲು 6 ತಿಂಗಳ ಕಠಿಣ ಪರಿಶ್ರಮದ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಳ್ಬೇಕಾಗ್ತದೆ. ಅಂದರೆ ಅವರು ಪರೀಕ್ಷೆಗಳಿಗೆ ಎಡೆ ಮಾಡಿಕೊಳ್ಬೇಕಾಗ್ತದೆ. ತಮ್ಮನ್ನು ತಾವು ಕಾಡು ಮೇಡಗಳಲ್ಲಿ ಅಳಿಬೇಕಾಗ್ತದೆ. ಅವರು ಹೇಳುವಂಥ ವಿದ್ಯೆಯನ್ನು ಕಲ್ತ್ಕೊಳ್ಬೇಕಾಗ್ತದೆ. ಅದು ಬಹಳ ಶ್ರಮದಾಯಕವಾದಂಥ ಸನ್ಯಾಸತ್ವ ಅಥವಾ ಸಾಧುವಿನ ಸ್ವರೂಪ ಅಂತ ಕರಿಬಹುದು. ಸರಿ, ಇದೆಲ್ಲ ಆಯಿತು. ಈ ಕುಂಭಮೇಳ ಯಾಕೆ ನಡೆಯುತ್ತೆ? ಈ ಕುಂಭಮೇಳ ಅಥವಾ ಪೂರ್ಣ ಕುಂಭದ ಮೂಲ ಹೇಗೆ ಶುರುವಾಯಿತು ಅಂತ ಇದನ್ನು ಹುಡುಕ್ತಾ ಹೋದರೆ, ಈ ಕೋಪಕ್ಕೆ ಅಂದರೆ ಕೋಪಕ್ಕೆ ಪರ್ಯಾಯ ಪದ ಯಾರು? ದುರ್ವಾಸ ಮುನಿಗಳು. ದುರ್ವಾಸ ಮುನಿಯವರು ಕೋಪಕ್ಕೆ ಸಮಾನಾರ್ಥಕವಾದಂಥವರು. ಹಾಗಾಗಿ ಈ ಕತೆ ಅಂದರೆ ಈ ಕುಂಭಮೇಳ ಕೂಡ ಒಂದು ಆನೆಯ ಕಥೆಯಿಂದಲೇ ಬರುತ್ತೆ. ಹೇಗೆ? ಈ ವಿಷ್ಣುವಿನ ವಾಹನ ಯಾವುದು? ಐರಾವತ. ಐರಾವತ ಅಂದರೆ ದೊಡ್ಡ ಆನೆಗಳಿಗೆ ಅತಿಯಾದ ದೊಡ್ಡ ಆನೆ. ಆ ಆನೆಗೆ ತುಂಬ ಸುಗಂಧ ಪೂರಿತವಾದಂಥ ಅಥವಾ ಸುಗಂಧವನ್ನು ಹೊಂದಿರುವಂಥ ಈ ಹೂವನ್ನು ದುರ್ವಾಸ ಮುನಿಗಳು ಪೂಜೆಗೆ ಅಂತ ಎಡೆ ಮಾಡಿಟ್ಟಿರ್ತಾರೆ. ಅದರಿಂದ ಮಾಲೆಯನ್ನು ಮಾಡಿ ಆ ಆನೆಯ ಕುರಳಿಗೆ ಹಾಕಿರ್ತಾರೆ. ಆ ಹೂಗಳು ತುಂಬ ಸುಗಂಧಭರಿತವಾಗಿರ್ತವೆ. ಆದರೆ ಇದು ಯಾಕೋ ವಿಷ್ಣುವಿಗೆ ಸ್ವಲ್ಪ ಅಡಚಣೆ ಆಗುತ್ತೆ. ಇದನ್ನು ಕಿತ್ತು ನೆಲಕ್ಕೆ ಬಿಸಾಕ್ತಾನೆ. ಅಂದರೆ ಆ ದುರ್ವಾಸ ಮುನಿಗಳಿಗೆ ಇದು ಕೋಪ ಹತ್ತುತ್ತೆ. ಅಂತಂದರೆ ಸಿಟ್ಟು ಬರುತ್ತೆ. ಅಲ್ಲ, ನಾನು ಪೂಜೆಗೆ ಬಳಸುವಂಥ ಹೂವನ್ನು ನೀನು ನೆಲಕ್ಕೆ ಹಾಕದಲ್ಲ ಅಂತ ಹೇಳಿ ತುಂಬ ಕೋಪೋದ್ರಿತಗೊಳ್ಳುತ್ತಾರೆ ದುರ್ವಾಸ ಮುನಿಗಳು. ಆವಾಗ ಶಾಪ ಕೊಡ್ತಾರೆ. ಅವರು ಕೊಡುವಂಥ ಶಾಪ ಬರೀ ಆ ಒಬ್ಬ ವ್ಯಕ್ತಿ ಅಂದರೆ ಮಾಡಿರುವಂಥ ಈ ದೇವ ಅಂದರೆ ಯಾರಿಗೆ? ವಿಷ್ಣುವಿಗೆ ಕೊಡಲಿಲ್ಲ. ಅವರು ಇಡೀ ದೇವಲೋಕಕ್ಕೆ ಶಾಪ ಕೊಟ್ಬಿಡ್ತಾರೆ. ಆಯ್ತಪ್ಪ, ನಿಮ್ಮ ದೇವಲೋಕದಲ್ಲಿರುವ ಎಲ್ಲ ದೇವತೆಗಳ ಶಕ್ತಿ ಕುಂದು ಹೋಗಿಬಿಡಲಿ ಅಂತ ಹೇಳಿ ಶಾಪ ಕೊಡ್ತಾರೆ. ಮತ್ತು ದಾನವರು ಅಂದರೆ ಇವರು ಅಸುರರು ಯಾರಿರ್ತಾರಲ್ಲ, ಇವರೆಲ್ಲ ಹೋಗಿ ದೇವತೆಗಳ ಮೇಲೆ ಅಂದರೆ ತೊಂದರೆಯನ್ನು ಉಂಟು ಮಾಡೋದಕ್ಕೆ ಶುರು ಮಾಡ್ತಾರೆ. ಹೋಗಿ ಅವರನ್ನು ಸಾಯಿಸುವಂಥದ್ದು, ಚಿತ್ರಹಿಂಸಿಸುವಂಥದ್ದು, ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಆವಾಗ ಈಗ ಯಾರಪ್ಪ ದೇವತೆಗಳೆಲ್ಲ ಯಾರನ್ನೇ ಕೇಳಬೇಕು? ಹೋಗಿ ಈಗ ವಿಷ್ಣುವನ್ನು ಕೇಳ್ತಾರೆ. ವಿಷ್ಣು ಕೇಳಿದಾಗ ವಿಷ್ಣು ಅಂತಾನೆ. ವಿಷ್ಣು ಅದಕ್ಕೆ ಎಲ್ಲದಕ್ಕೂ ಒಂದು ಉಪಾಯ ಅಂತ ಇದ್ದೇ ಇರುತ್ತಪ್ಪ. ಯಾಕ್ರಪ್ಪ ನೀವು ದೇವತೆಗಳು ಏನಕ್ಕೆ ಚಿಂತೆಗೀಡಾಗ್ತಿದ್ದೀರಿ? ಆದರೆ ಇದಕ್ಕೆ ಪಡಬೇಕಾದಂಥ ಶ್ರಮ ಇದೆಯಲ್ಲ, ಬಹಳ ಕಷ್ಟಕರವಾದಂಥ ಶ್ರಮ ಇದೆ, ಅದನ್ನು ಪಡ್ತೀರಾ ನೀವು ಅಂತ ಕೇಳ್ತಾರೆ. ಆವಾಗ ಆಯಿತು, ನೀವೇನು ಹೇಳ್ತೀರಾ, ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ ವಿಷ್ಣುವಿನ ಹತ್ರ ಕೇಳ್ತಾರೆ. ವಿಷ್ಣು ಅದಕ್ಕೆ ನೀವು ಸಮುದ್ರ ಮಥನ ಮಾಡಬೇಕು ಅಂತ. ಸಮುದ್ರ ಮಥನ ಅಂದರೆ ಮಥನ ಎರಡೂ ಒಂದೇ. ಇದು ಮಥನ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಮಾನಸ ಸರೋವರ ಅಂದರೆ ಕ್ಷೀರಸಾಗರ ಎಲ್ಲಿದೆ ಅಂತ ಇವಾಗ ಏನಾದರೂ ನಾವು ಜಿಯೋಲಾಜಿಕಲಿ ನಾವು ಚೆಕ್ ಮಾಡಿದರೆ ಮಾನಸ ಸರೋವರನ್ನೇ ತೋರಿಸ್ತದೆ. ಮಾನಸ ಸರೋವರ ಇದು ಎಲ್ಲಿ ಬರುತ್ತೆ ಅಂತಂದರೆ, ನಾವು ಹಿಮಾಲಯ ಪರ್ವತ, ಕೈಲಾಸ ಪರ್ವತದ ಅಡಿಯಲ್ಲಿ ಬರುವಂಥದ್ದು ಇದು. ಯಾವುದು? ಮಾನಸ ಸರೋವರ. ಅಲ್ಲಿ ಆ ಮಾನಸ ಸರೋವರದಲ್ಲಿ ಕ್ಷೀರಸಾಗರದ ಅಂತಾನೆ ಹೆಸರಿತ್ತು ಅದಕ್ಕೆ ಮೊದಲು. ಆ ಕ್ಷೀರಸಾಗರವನ್ನು ಮಂಥನ ಮಾಡಬೇಕಾಗಿತ್ತು.
ಅದಕ್ಕೆ ಈಗ ಮಂಥನ ಮಾಡಲಿಕ್ಕೆ ಕಡಗೋಲ್ ಬೇಕಲ್ಲ, ಕಡಿಯೋದಕ್ಕೆ ಅಂದರೆ ಮಂಥನ ಮಾಡಲಿಕ್ಕೆ ಒಂದು ಕೋಲು ಬೇಕು. ಅದಕ್ಕೆ ಕೋಲು ಅಂತಂದರೆ ಮಂಥನ ಮಾಡೋದಕ್ಕೆ ಬೇಕಾದಂಥ ಕೋಲು ಅಂತಂತ, ಅಥವಾ ಅದಕ್ಕೆ ಒಂದು ಕೋಲಿನ ಥರ ನಾವೀಗ ಮಜ್ಜಿಗೆ ಕಡಿತೀವಲ್ವ, ಬೆಣ್ಣೆ ತೆಗೆಯೋದಕ್ಕೆ ಮೊಸರನ್ನ ಕಡಿತೀವಲ್ವ, ಆ ಥರ ಒಂದು ಮಂಥನ ಮಾಡೋದಕ್ಕೆ ಏನಾದರೂ ಬೇಕಲ್ಲ. ಆಗ ಯೋಚನೆ ಮಾಡ್ತಾರೆ, ಆ ಮನ್ನಾರ ಪರ್ವತ ಅಂತಂದರೆ ಮನ್ನಾರ ಪರ್ವತವನ್ನು ಆ ಕ್ಷೀರ ಸಾಗರದಲ್ಲಿ ತಂದಿಡಬೇಕಲ್ಲ, ಅದಕ್ಕೊಂದು ಬೇಸ್ ಬೇಕಲ್ಲ. ಈಗ ಅದಕ್ಕೆ ಏನಾದರೂ ತಂದರೆ ಅಂದರೆ ಇವಾಗಿನ ಅದನ್ನು ಮಂಥನ ಮಾಡ್ತಾ 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 ಅದರಲ್ಲಿರುವಂಥ ವಸ್ತುಗಳು ಯಾವ್ಯಾವ ಆಚೆಗೆ ಬರ್ತಾವಲ್ಲ, ಅವು ಬರಲಿಕ್ಕೆ ಏನು ಬೇಕು. ಅವಾಗ ಯಾರೋ ತುಂಬ ಜನರು ಕೇಳ್ತಾಯಿದ್ರು, ಆಮೆಯ ಸ್ವರೂಪ ಕೂಡ ವಿಷ್ಣುವೇನಾ? ಹೌದು, ಆಮೆ ಆಗ್ತಾರೆ ಅವರು. ವಿಷ್ಣು ಆಮೆಯ ಸ್ವರೂಪವನ್ನು ಪಡ್ಕೊಳ್ತಾರೆ. ಆವಾಗ ಹೋಗಿ ಕೆಳಗಡೆ ಕ್ಷೀರಸಾಗರದ ಅಡಿಯಲ್ಲಿ ಹೋಗಿ ಕುಳಿತುಕೊಳ್ತಾರೆ. ಅದರ ಮೇಲೆ ಮನ್ನಾರ ಪರ್ವತವನ್ನು ಇಡ್ತಾರೆ. ಮನ್ನಾರ ಪರ್ವತವನ್ನು ಇಟ್ಟು ಆ ಶಿವನ ತಲೆಯ ಮೇಲಿದೆಯಲ್ಲ, ಯಾವುದು ನಾಗ ಅಂದರೆ ವಾಸುಕಿ ಅಂತ ಕರೀತಾರೆ, ನಾಗ ವಾಸುಕಿ ಅಥವಾ ಇನ್ನೇನು ನಾಗ, ಅವನ ನಾಗರ ಹಾವನ್ನು ಆ ಮನ್ನಾರ ಪರ್ವತಕ್ಕೆ ಸುತ್ತಿ ಒಂದು ಕಡೆ ಮಾನವರು ಮತ್ತು ಒಂದು ಕಡೆ ದಾನವರು ಅಥವಾ ಅಸುರರು, ಒಂದು ಕಡೆ ಅಸುರರು, ಒಂದು ಕಡೆ ದೇವಾನುದೇವತೆಗಳು ಆ ಮಂಥನವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಸಮಯ ಕಳೆಯುತ್ತೆ. ತುಂಬ ಹೊತ್ತಿನ ನಂತರ ಮಂಥನ ಮಾಡ್ತಾ 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 ಮೊದಲು ದೊರೆತದ್ದು ಹಾಲಾಹಲ ವಿಷ ದೊರೆಯುತ್ತೆ. ಹಾಲಾಹಲ ವಿಷ ದೊರೆತ ತಕ್ಷಣ ಮಾನವರಿಗೂ ಮತ್ತು ದೇವಾನುದೇವತೆಗಳಿಗೂ ಒಂದು ಸಮಸ್ಯೆ ಶುರುವಾಗುತ್ತೆ. ಅಲ್ಲ, ಇದು ವಿಷಗಳಲ್ಲಿ ಅತಿ ಶ್ರೇಷ್ಠ, ತುಂಬ ವಿಷಕಾರಕವಾದಂಥ ವಿಷ. ಇದರಿಂದ ದೇವಲೋಕ, ಭೂಲೋಕ ಮತ್ತು ಎಷ್ಟು ಲೋಕಗಳಿದ್ದಾವಲ್ಲ, ಎಲ್ಲ ಲೋಕಗಳಲ್ಲೂ ಕೂಡ ಇದನ್ನು ನಷ್ಟಕ್ಕೆ ಎಡೆ ಮಾಡುತ್ತೆ. ಏನು ಮಾಡೋದು ಇದನ್ನು ಅಂತ ಕೇಳಿದಾಗ ನಮ್ಮ ಮಿತ್ರ ಅಂದರೆ ನನ್ನ ಅಪಾರ ಗೌರವದಿಂದ ಪೂಜಿಸುವಂಥ ನನ್ನ ಶಿವ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಅವ್ರು ಹೇಳ್ತಾರೆ, ಶಿವ ಆಯ್ತಪ್ಪ, ಇದೇನು ಪರವಾಗಿಲ್ಲ, ಹಾಲಾಹಲ ವಿಷವನ್ನು ನಾನು ಕುಡಿತೀನಿ ಅಂತ ಹೇಳ್ತಾರೆ. ಆಯಿತು, ಪಾರ್ವತಿ ದೇವಿ ತುಂಬ ಚಿಂತಾಕ್ರಾಂತಳಾಗ್ತಾರೆ. ಆವಾಗ ಈತ ಆ ವಿಷವನ್ನು ಕುಡಿತಾನೆ. ಆವಾಗ ಪಾರ್ವತಿ ದೇವಿ ಅರ್ಧನಾರಿಯಾಗಿ ಅಥವಾ ಶಿವನ ಅರ್ಧ ದೇಹವನ್ನು ಆಕ್ರಮಿಸಿಕೊಂಡು ಆ ಶಿವನ ಕುತ್ತಿಗೆಯಲ್ಲೇ ವಿಷವನ್ನು ತಡಿತಾಳೆ. ಅದಕ್ಕೆ ಆ ಶಿವನ ಕಂಠ ನೀಲವಾಗುತ್ತದೆ, ಅಂದರೆ ನೀಲಿ ಬಣ್ಣಕ್ಕೆ ತಿರುಗ್ತದೆ. ಆವಾಗ ಅವನಿಗೆ ಮಹಾದೇವನಿಗೆ ನೀಲಕಂಠ ಅಂತ ಕೂಡ ಹೆಸರು ಬರುತ್ತೆ. ಅದಾದ ನಂತರ ಹಾಗೆ ಪಂಚಜನ್ಯ ಅಂದರೆ ಪಂಚಜನ್ಯ ಶಂಖ ಮತ್ತು ಧನಸ್ಸುಗಳು, ಆಮೇಲೆ ಆನೆ, ಆಮೇಲೆ ಇನ್ನೂ ಹಲವಾರು, ಅಂದರೆ ಈ ನಾವು ಸೌಗಂಧಿಕ ಪುಷ್ಪ ಅಥವಾ ಇನ್ನೊಂದು ಯಾವುದು ಹೇಳ್ತೀವಿ ನೋಡಿ, ಆ ಕನಕಾಂಬರ ಅಲ್ಲ, ಪಾರಿಜಾತ ರಾತ್ರಿಯ ರಾಣಿ ಅಂತ ಕರೀತಾರೆ ಅದನ್ನು, ಪಾರಿಜಾತ ಹೂವು. ಆಮೇಲೆ ಈ ಲಕ್ಷ್ಮಿ ಬರ್ತಾರೆ, ಐರಾವತ ಬರುತ್ತೆ. ಕೊನೆಗೆ ಇನ್ನೇನು ಅಮೃತ ಬರಬೇಕು, ಅಷ್ಟೊತ್ತಿಗೆ ಅಮೃತ ಬರಬೇಕು. ಆವಾಗ ಈ ಯಾರು ಬರ್ತಾರೆ, ಧನ್ವಂತರಿ ಬಂದು ಕುಂಭದಲ್ಲಿ, ಅಂದರೆ ಧನ್ವಂತರಿಯ ಕುಂಭದಲ್ಲಿ ಅಮೃತ ಬರುತ್ತೆ. ಅಮೃತ ರಾಹು ಮತ್ತು ಕೇತು ಅನ್ನುವಂಥ ರಾಕ್ಷಸರು ಇರ್ತಾರಲ್ಲ, ಆಲ್ರೆಡಿ ದೇವಲೋಕದಲ್ಲಿರುವ ದೇವಾನುದೇವತೆಗಳಿಗೆ ಶಕ್ತಿ ಕುಂದು ಹೋಗಿರುತ್ತೆ. ಆವಾಗ ಅತಿ ಶಕ್ತಿವಂತರಾಗಿದ್ದವರಂತಾರೆ ಅದು ರಾಕ್ಷಸರು. ಅದರಲ್ಲಿ ರಾಹು ಕೇತು ಅನ್ನೋ ರಾಕ್ಷಸರು ಆ ಅಮೃತವನ್ನು ಕಿತ್ಕೊಂಡ ತಕ್ಷಣ ಅವರು ಕುಡಿಬೇಕು. ಇನ್ನೇನು ಕುಡಿಯುವಷ್ಟೊತ್ತಿಗೆ ವಿಷ್ಣು ಮತ್ತೆ ಅವತಾರಿ ಎತ್ತುತ್ತಾನೆ. ಆ ಮೋಹಿನಿ ಅವತಾರಿಯನ್ನು ಎತ್ತಿಕೊಂಡು ಬರ್ತಾನೆ. ಯಾರು? ವಿಷ್ಣು ದೇವರು ಬರ್ತಾರೆ. ವಿಷ್ಣು ದೇವರು ಬರೋಕ್ಕಿಂತ ಮುಂಚೆ ಇದರ ಮಧ್ಯದಲ್ಲಿ ಇನ್ನೊಂದೆರಡು ವಿಷಯಗಳನ್ನ ಬಿಟ್ಟು ನಾನು, ಈ ಧನಸ್ಸು ಏನು ಬಂದಿತ್ತಲ್ಲ, ಇದನ್ನು ವಿಷ್ಣು ದಶಾವತಾರದಲ್ಲೂ ಕೂಡ ಪರಶುರಾಮನಾಗಿ, ರಾಮನಾಗಿ, ಕೃಷ್ಣನಾಗಿ ತನ್ನ ಹೆಗಲೇರಿಸಿಕೊಳ್ತಾನೆ ಅದನ್ನು ಧನಸ್ಸನ್ನು. ಹಾಗೆ ಈ ಪಂಚಜನ್ಯ ಶಂಕು ಬರುತ್ತಲ್ಲ, ಇದನ್ನು ಕೃಷ್ಣನ ರೂಪದಲ್ಲಿ, ಅಂದರೆ ಯಾವಾಗ ಮಹಾಭಾರತದ ಯುದ್ಧ ಆಗುತ್ತಲ್ಲ, ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿಯಾಗುವಂತೆ ಶ್ರೀಕೃಷ್ಣ ಪರಮಾತ್ಮ ಒಂದು ಶಂಖದಿಂದ ಅಂದರೆ ಯುದ್ಧ ಘೋಷಣೆ ಮೊಳಗುತ್ತಲ್ಲ, ಅದನ್ನು ಕೂಡ ಆ ಪಂಚಜನ್ಯ ಶಂಖದಿಂದಲೇ ವಿಷ್ಣು ತನ್ನ ಕೃಷ್ಣನ ಅವತಾರದಲ್ಲಿ ಆ ಪಂಚಜನ್ಯ ಶಂಖವನ್ನು ಉಪಯೋಗಿಸ್ತಾನೆ. ಇದು ಆಯಿತು. ಇದಾದ ನಂತರ ವಿಷ್ಣು ಮೋಹಿನಿ ಅವತಾರ ಪಡ್ಕೊಂಡು ಬರ್ತಾನೆ. ಆಮೇಲೆ ಅಷ್ಟೊತ್ತಿಗಾಗಲೇ ಈ ರಾಹು ಮತ್ತು ಕೇತು ಏನಿದ್ದಾರಲ್ಲ, ಇವರು
ಅಮೃತವನ್ನು ಸೇವಿಸಿಬಿಟ್ಟಿರ್ತಾರೆ. ಅವರ ದೇಹಕ್ಕೆ ಇನ್ನೇನು ಹೋಗಬೇಕು, ಕುತ್ತಿಗೆಯವರೆಗೂ ದಾಟಿದೆ, ಅಷ್ಟೊತ್ತಿಗಾಗಲೇ ವಿಷ್ಣು ಅವರ ತಲೆಯನ್ನು ಕಡಿತಾನೆ. ಅದೇ ತಲೆಗಳು ಅಂದರೆ ರಾಹು ಮತ್ತು ಕೇತು ಇವತ್ತು ನಮ್ಮ ಬ್ರಹ್ಮಾಂಡದ ಅಂದರೆ ಗ್ರಹಗಳ ಸಾಲಿನಲ್ಲಿ ಕೂತ್ಕೊಂಡಿದ್ದಾವೆ. ಇವತ್ತು ಕೂಡ ಜನರನ್ನು ಅವು ಕಾಡ್ತವೆ. ರಾಹು ಮತ್ತು ಕೇತುಗಳು ಅವರು ರಾಕ್ಷಸರು. ಮೊದಲು ರಾಹು ಮತ್ತು ಕೇತುವಿನ ತಲೆಗಳು ಇವತ್ತು ನಮ್ಮ ಸೌರಮಂಡಲದಲ್ಲಿ ತಿರುಗಾಡ್ತಾ ಇದ್ದಾವೆ. ಆಯಿತಾ. ಇದಾದ ಮೇಲೆ ಮೋಹಿನಿಯ ಅವತಾರ ಎತ್ಕೊಂಡು ಬಂದು ಹೆಂಗೋ ಮೋಹಿಸ್ತಾನೆ. ಕೌರವ ಅಂದರೆ ಯಾರು ಅಸುರರನ್ನು ಮೋಹಿಸುವಂಥ ನಾಟಕೀಯವನ್ನು ಮಾಡಿಕೊಂಡು ಆತ ತನ್ನ ಕೃಷ್ಣ ಅಂದರೆ ತನ್ನ ಅಮೃತವನ್ನು ಕಿತ್ಕೊಂಡು ಆಮೇಲೆ ದೇವಾನುದೇವತೆಗಳೆಲ್ಲ ಅದನ್ನು ಸ್ವೀಕರಿಸ್ತಾರೆ. ಆವಾಗ ದೇವಾನುದೇವತೆಗಳೆಲ್ಲರೂ ಅವರು ಸಾವಿಲ್ಲದವರಾಗ್ಬಿಡ್ತಾರೆ. ಹಾಗಾದರೆ ಈ ಕುಡಿತಾ ಅಂದರೆ ಕಿತ್ಕೊಂಡಾಗ ಅದರ 4 ಹನಿಗಳು 4 ಬಿಂದು ಕೆಳಗಡೆ ಬೀಳ್ತವೆ. ಅವು ಯಾವ್ಯಾವು ಬೀಳ್ತವೆ, ಎಲ್ಲಿ ಬೀಳ್ತವೆ, ಯಾವ್ಯಾವ ಜಾಗಗಳಲ್ಲಿ ಬೀಳ್ತವೆ ಅಂತಂದರೆ ಉಜ್ಜಯಿನಿ ಅಂದರೆ ಮಧ್ಯಪ್ರದೇಶ, ಹರಿದ್ವಾರ ಅಂತಂದರೆ ಉತ್ತರಾಖಂಡ, ಇವತ್ತಿನ ಉತ್ತರಾಖಂಡ, ಪ್ರಯಾಗ್ರಾಜ್ ಉತ್ತರ ಪ್ರದೇಶ, ಇವತ್ತು ನಡೀತಾ ಇದೆಯಲ್ಲ ಪೂರ್ಣ ಕುಂಭಮೇಳ, ಅದೇ ಜಾಗದಲ್ಲಿ ಒಂದಿಷ್ಟು ಹನಿಗಳು ಬೀಳ್ತವೆ. ಅದಾದ ನಂತರ ನಾಸಿಕ್ ಮಹಾರಾಷ್ಟ್ರದ ನಾಸಿಕ್ನಲ್ಲೂ ಕೂಡ ಅಮೃತದ ಬಿಂದುಗಳು ಬೀಳ್ತವೆ. ಅದನ್ನು ಇವತ್ತಿನ ನಮ್ಮ ಯಾವುದು ನದಿ ಬರುತ್ತಲ್ಲ ಒಂದು ಐ ಥಿಂಕ್ ಅದು ಸರಸ್ವತಿ ಗೋದಾವರಿ ನದಿಯಲ್ಲಿ ಮತ್ತು ಸರಸ್ವತಿ ಗಂಗಾ ನದಿ, ಆಮೇಲೆ ಇನ್ನೊಂದು 2 ಹೆಸರುಗಳು ಮರ್ತಿದ್ದೀನಿ, ಅವು 2 ನದಿಗಳಲ್ಲಿ ಬೀಳುತ್ತೆ. ಅಂದರೆ ಯಾವ ನದಿಗಳು ಸಂಗಮವಾಗುವ ಜಾಗದಲ್ಲಿ ಅವೆಲ್ಲ ಬಿದ್ದುವೋ ಆ ಹನಿಗಳು ಅಂದರೆ ಅಮೃತ ಬಿಂದುಗಳು ಬಿದ್ದುವೋ ಆ ಒಂದು ಜಾಗಕ್ಕೆ ಇವತ್ತು ಯಾರು ಕೂಡ ಅಲ್ಲಿ ದರ್ಶನಕ್ಕಂತ ಹೋಗಲ್ಲ, ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾರೆ. ತಮ್ಮ ಪಾಪಗಳನ್ನು ಕಳೆದುಕೊಳ್ಳೋದಕ್ಕೋ ಅಥವಾ ತಮ್ಮ ಒಂದು ಜೀವನದಲ್ಲಿ ನಡೆದಿರುವಂಥ ಎಲ್ಲ ಕರ್ಮಗಳನ್ನು ತೊಳ್ಕೊಳ್ಳೋದಕ್ಕೂ ಆ ನದಿಗಳ ಹತ್ತಿರ ಹೋಗಿ ಸ್ನಾನ ಮಾಡ್ತಾರೆ. ಅಂದರೆ ಪೂರ್ಣ ಕುಂಭಮೇಳ ಕೂಡ ಅದೇ ಸ್ನಾನ ಮಾಡುವಂಥದ್ದೇ. ಅದು ಹೋಗಿ ನದಿಯಲ್ಲಿ ಮಿಂದೆದ್ದು ತಮ್ಮ ಪಾಪ ಕರ್ಮಗಳನ್ನು ತೊಳೆದುಕೊಂಡು ತನ್ನನ್ನು ಹುಡುಕಿಕೊಳ್ಳುವ ಕೆಲಸಗಳಲ್ಲಿ ಅದು ನದಿ ಒಂದು ಅಮೃತ ಅಂದರೆ ಅಮೃತವೇ ಹರಿಯುತ್ತಿದೆಯೇನೋ ಅಥವಾ ಅಲ್ಲಿ ಅಮೃತವೇ ಇದೆಯೇನೋ ಅನ್ನುವಂಥ ಬಿಂಬಿತವಾಗಿರುವಂಥದ್ದನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಪೂರ್ಣ ಕುಂಭಮೇಳ 144 ವರ್ಷಗಳಿಗೊಮ್ಮೆ ಮಾತ್ರ ಪೂರ್ಣ ಕುಂಭಮೇಳ ಸಂಭವಿಸುತ್ತೆ. ಪ್ರತಿ 12 ವರ್ಷಕ್ಕೊಮ್ಮೆ ಮಾತ್ರ ಕುಂಭಮೇಳ ಸಂಭವಿಸುತ್ತದೆ. 12 ಕುಂಭಮೇಳ ಅಂದರೆ 12 ಕುಂಭಮೇಳಗಳು ಪೂರ್ಣಗೊಂಡಾಗ ಒಂದು ಪೂರ್ಣ ಕುಂಭಮೇಳ ಆಗುತ್ತೆ. ಇದು ನಾವು ಎಂಥ ಭಾಗ್ಯಶಾಲಿಗಳು ನೋಡಿ, ನಾವೆಂಥ ಪುಣ್ಯವಂತರು. ಯಾಕೋ ನಾವಿಲ್ಲಿ ಕೂತಿದ್ದೀವಿ ಮನೆಯಲ್ಲಿ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ದಯಮಾಡಿ ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊತೀನಿ, ಒಂದು ಸರ್ತಿ ಆದರೆ ಹೋಗಿಬಿಟ್ಟು ಪೂರ್ಣ ಕುಂಭಮೇಳದಲ್ಲಿ ಭಾಗವಹಿಸಿ. ಯಾಕೆಂತಂದರೆ ಇನ್ನು ಮುಂದಿನ ಕುಂಭಮೇಳ ನೋಡಬೇಕಲ್ಲ ನಾವು, ಅದು ಎಲ್ಲಿ ಬರುತ್ತೆ ಅಂತಂದರೆ 2100 ಸಮಥಿಂಗ್ ಬರುತ್ತೆ. ಅಂದರೆ 24 ಇಲ್ಲಿ 44 ಅಂದರೆ 68 ಪ್ಲಸ್ 2168ನೇ ಸಾಲಿಗೆ ಬರುತ್ತದು. ಅಷ್ಟು ದೂರ ಹೋಗುತ್ತೆ ಪೂರ್ಣ ಕುಂಭಮೇಳ ಜರುಗಬೇಕಾದ್ರೆ. ಮತ್ತೆ ಹಾಗಾಗಿ ಯಾರ್ಯಾರು ಹತ್ತಿರದಲ್ಲಿದ್ದರು ಅಥವಾ ಯಾರ್ಯಾರು ಹೋಗುವಂಥ ಮನಸ್ಥಿತಿಯವರಿದ್ದಿರೋ ಖಂಡಿತವಾಗ್ಲಿ ಹೋಗಿ ಆ ಪ್ರಯಾಗ್ರಾಜಲ್ಲಿ ನಡೀತಾ ಇರುವಂಥ ಕುಂಭಮೇಳದಲ್ಲಿ ಪಾಲ್ಗೊಳ್ಳಿ. ಅಲ್ಲಿ ಊಟದ ವ್ಯವಸ್ಥೆ ಕೂಡ ಅದ್ಭುತವಾಗಿ ಮಾಡಿದ್ದಾರಂತೆ, ಉಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರಂತೆ. ಹೋಗಿ ಸ್ನಾನ ಮಾಡಿ ಕುಂಭಮೇಳದಲ್ಲಿ ನೀವು ಪಾಲ್ಗೊಳ್ಳಿ. ನಿಮ್ಮ ಕರ್ಮಗಳನ್ನು ಅಟ್ಲೀಸ್ಟ್ ನಾವು ಮಾಡ್ತಿರುವಂಥ ಕರ್ಮ ಅಥವಾ ನಾವು ಹಿಂದೆ ಹೊತ್ಕೊಂಡು ಬಂದಿದ್ದೀವಲ್ಲ ಆ ಕರ್ಮಗಳನ್ನು ಅಟ್ಲೀಸ್ಟ್ ಒಂದು 50% ಕಳ್ಕೊಂಡು ಬರುವಂಥ ಶಕ್ತಿಧಾಮ ಆಗಿರೋದ್ರಿಂದ ಅಲ್ಲಿ ಹೋಗಿ ಬರಲಿಕ್ಕೆ ಏನು ತೊಂದರೆ. ಹಾಗಾಗಿ ನಾನು ಈ ವಿಚಾರಗಳನ್ನು ನಿನ್ನೆ ಅಷ್ಟೇ ಪೂರ್ಣ ಕುಂಭಮೇಳ ಅಂದ ತಕ್ಷಣ ಇದ್ರ ಬಗ್ಗೆ ಏನು ತಿಳ್ಕೊಳ್ಬೇಕಪ್ಪ, ಏನು ಇದು ಪೂರ್ಣ ಕುಂಭಮೇಳ, ಇದರ ಹಿಂದಿನ ರಹಸ್ಯನಾದರೂ ಏನಕ್ಕೆ ನಡೆಯುತ್ತಿದ್ದು ಅಂತ. ಮತ್ತು ನಾಗಾ ಸಾಧುಗಳ ಬಗ್ಗೆ ಹಾಗೆ ಸ್ವಲ್ಪ ಆಚೀಚೆ ಕಡೆ ಒಂಚೂರು ನಾನು ತಿಳ್ಕೊಂಡಾಗ ಅನಿಸ್ತು. ನಾಗಾ ಸಾಧುಗಳು ನೋಡ್ರಿ, ಯಾವುದೋ ಒಂದು ದೇಶದಲ್ಲಿ ಅಂದರೆ ಸನಾತನ ಧರ್ಮ ಇಷ್ಟೊಂದು ಗಟ್ಟಿಮುಟ್ಟವಾಗಿದೆಯಾ ಅಥವಾ ಇಷ್ಟೊಂದು ಗಟ್ಟಿಯಾಗಿದೆಯಾ ಅಂತ ವಿಚಿತ್ರ ಅನಿಸುತ್ತೆ. ಎಷ್ಟೋ ದೇಶದವರು ನಮ್ಮನ್ನು ಆಳಿದ್ರು, ತುಳಿದ್ರು, ನಮ್ಮ ಸಂಸ್ಕೃತಿಯನ್ನು ಹೊಡೆದು ಹಾಕಿದ್ರು, ಸಾಯಿಸಿದ್ರು, ಅದೆಷ್ಟೋ ದೋಚ್ಕೊಂಡು ಹೋದರು. ದೇವತೆಗಳಿರುವಂಥ ದೇವಸ್ಥಾನಗಳನ್ನು ಒಡೆದು ಹಾಕಿದ್ರು. ಪಾಶ್ಚಿಮಾತ್ಯರು ಬಂದರು, ಅರಬಿಯನ್ ಬಂದರು, ಎಷ್ಟೊಂದು ದೇಶಗಳು ನಮ್ಮ ಮೇಲೆ ಅಟ್ಟಹಾಸ ಮೆರೆದರೂ ಕೂಡ ನಮ್ಮಲ್ಲಿ ಇನ್ನೂ ಒಂದು ಸಂಸ್ಕೃತಿ ಜೀವಂತವಾಗಿದೆಯಲ್ಲ. ಅದು ನಾಗಾ ಸಾಧು ಅನ್ನುವಂಥದ್ದು, ಪೂರ್ಣ ಕುಂಭಮೇಳ ಅನ್ನುವಂಥದ್ದು ಜೀವಂತವಾಗಿದೆಯಲ್ಲ. ನೋಡ್ರಿ, ಇವತ್ತು ಬಿಲ್ ಗೇಟ್ಸ್ ಅಥವಾ ಯಾರವರು ಆ್ಯಪಲ್ ಕಂಪನಿಯ ಓನರು, ಐ ಥಿಂಕ್ ಅವ್ರ ಹೆಸರು ಮರೆತೆ, ಅವರ ಹೆಂಡತಿ ಅಂತಂದರೆ ಒಂದು ವಿಧದಲ್ಲಿ ಪಾಶ್ಚಿಮಾತ್ಯದ ದೇಶವನ್ನು ತನ್ನ
ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡಿರುವಂಥವರು ಅಥವಾ ತಮ್ಮ ಅಂಗೈಯಲ್ಲಿ ಹಿಡ್ಕೊಂಡಿರುವಂಥವರು ಅಂಥವರ ಪತ್ನಿ ಅಂದರೆ ಯಾವುದೋ ಇಲ್ಲಿ ರಾಜ ಅಥವಾ ಏನೋ ಒಂದು ಶ್ರೀಮಂತಿಕೆ ಸಿಗುತ್ತೋ ಅಥವಾ ನನಗೇನೋ ಒಂದು ರಾಜ್ಯ ಸಿಗುತ್ತೋ ಅಥವಾ ನನಗೆ ಕನಕ ಭಂಡಾರಗಳು ಸಿಗುತ್ತವೆ ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿಲ್ಲರಿ. ಅವರು ಸುಮಾರು 4 ದಿನ ತಪಸ್ಗೈತಾರಲ್ಲ, ಅದು ಊಟ ನಿದ್ರೆ ಇಲ್ಲದೆ. ಎಂಥ ಒಂದು ಸಂಸ್ಕೃತಿ ನಮ್ಮದು, ಅದ್ಭುತ ಅನಿಸುತ್ತೆ ನೋಡ್ರಿ. ಈಗ ಪೂರ್ಣಕುಂಭ ಮೇಳದಲ್ಲಿ ಸುಮಾರು ಲಕ್ಷ ಅಂದರೆ ನಮ್ಮ ದೇಶದಲ್ಲಿ ಸುಮಾರು 5-7 ಲಕ್ಷ ನಾಗಸಾಧುಗಳಿದ್ದಾರಂತೆ. 5-7 ಲಕ್ಷ ನಾಗಸಾಧುಗಳು. ಹಂಗಾದ್ರೆ ಪೂರ್ಣಕುಂಭ ಆದಮೇಲೆ ಅವರೆಲ್ಲಿರ್ತಾರೆ? ವಿಚಿತ್ರ ಅಲ್ವಾ? ಜನಗಳಿಗೆ ಅಂದರೆ ಇನ್ನೂ ನಮ್ಮ ಸನಾತನ ತತ್ವ ಅಥವಾ ಸತ್ವ, ಸನಾತನ ಧರ್ಮ ಅಥವಾ ಸನಾತನ ಸಂಸ್ಕೃತಿಯ ಸತ್ವ ಇನ್ನೂ ಮುಗ್ದಿಲ್ಲಪ್ಪ, ಇನ್ನೂ ಇದೆ ಅಂತ ತೋರಿಸ್ಕೊಳ್ಳೋಕ್ಕಾದ್ರೂ ಬರ್ತಾರಲ್ಲ ಅವರು. ಎಂಥ ಸಂತಸದ ವಿಷಯ ಅದು. ಹಿಂದಿನ ಕಾಲದಲ್ಲಿ ಋಷಿಗಳು ಹೇಳ್ತಿದ್ರಂತೆ, ಯಾರಾದರೂ ಬಂದು ನಮ್ಮನ್ನು ಯುದ್ಧದಲ್ಲಿ ಯಾರು ರಾಜ್ಯಗಳು ಅಥವಾ ಬಲಿಷ್ಠ ರಾಜ್ಯದವರು ಯಾರಾದರೂ ಬಂದು ರಾಜರು ಅಥವಾ ಅವರ ಸೈನಿಕರು ಬಂದು ಒಂದು ರಾಜ್ಯದ ಮೇಲೆ ದಂಡೆತ್ತಿದ್ರೆ ನಾಗಸಾಧುಗಳಿಗೆ ಒಂದು ಕರೆ ಕೊಟ್ಟರೆ ನಾಗಸಾಧುಗಳು ಯುದ್ಧ ನಡೆತಿದ್ರಂತೆ. ಅವರು ಅಷ್ಟೊಂದು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅತ್ಯಂತ ಶಕ್ತಿಶಾಲಿಗಳು. ಮೊನ್ನೆ ಹಾಗೆ ನೋಡ್ತಾ ನಾನು ವಿಕಿಪೀಡಿಯಾದಲ್ಲಿ ನೋಡಿದೆ, ಒಬ್ಬ ನಾಗ ಸಾಧುವಿನ ಜನನ ಮತ್ತು ಮರಣದ ನಡುವಿನ ಅಂತರ ಏನಿದೆಯಲ್ಲ 170 ವರ್ಷಗಳು. ಅಂದರೆ ನಾಗ ಸಾಧುಗಳು 150-170 ವರ್ಷಗಳು ಬದುಕ್ತಾರೆ ಅಂತಂದರೆ ಅವರ ಜೀವನ ಶೈಲಿಗಳು ಎಂಥದ್ದು ಇದ್ದಿರ್ಬೋದು. ವಿಚಿತ್ರ ಅನಿಸುತ್ತೆ ನನಗೆ. ಎಲ್ಲವನ್ನು ತೊರೆದು ತನ್ನನ್ನು ದಂಡಿಸಿಕೊಂಡು ಬರೀ ಆತ್ಮದ ಚಿಂತನೆಯಲ್ಲಿ ಅಂದರೆ ಯಾವ ಸ್ವಾರ್ಥನೂ ಇಲ್ಲ ಕಣ್ರಿ ಅವರಿಗೆ. ಆಸೆ ಅನ್ನೋದಿಲ್ಲ, ಆಸೆ ಅಂತೂ ಇಲ್ಲವೇ ಇಲ್ಲ. ಅವರು ಪ್ರತಿನಿತ್ಯ 7 ಮನೆಗಳನ್ನು ಭಿಕ್ಷೆ ಮಾಡಬೇಕು, ಅಥವಾ 7 ಮನೆಯಲ್ಲಿ ಅವ್ರಿಗೆ ಏನಾದರೂ ಭಿಕ್ಷೆ ದೊರೆತರೆ ಅವರು ಊಟ ಮಾಡಬೇಕು, ಅಥವಾ 7 ಮನೆಯ ನಂತರ ಅವರು ಭಿಕ್ಷೆ ಬೇಡೋ ಹಂಗಿಲ್ಲ. ಆ 7 ಮನೆಯ ನಂತರ ಅವ್ರಿಗೇನಾದರೂ ಸಿಗಲಿಲ್ಲ ಉಪವಾಸ ಮಲಗಬೇಕು. ಅವರು ಇನ್ನೊಬ್ಬರು ನನಗೆ ತುಂಬ ಜನ ಕೇಳ್ತಾರೆ, ಅವ್ರು ಗಾಂಜಾ ಸೇರ್ತಾರೆ ಅದು ಅಲ್ಲ, ಅವರು ಗಾಂಜಾ ಸೇರ್ತಾರೋ ಇನ್ನೇನೋ ಮಾಡ್ತಾರೋ, ಅವರ ಮನಸ್ಸನ್ನು ಅಥವಾ ಅವರ ದಿವ್ಯ ಶಕ್ತಿಗೆ ಅವರು ಒಂಥರ ಔಷಧಿಯ ರೂಪವಾಗಿ ಬಳಸ್ಕೊತಾರೆ ಅದನ್ನು. ಗಾಂಜಾವನ್ನು ಅವರು ನಶೆಗಾಗಿ ಬಳಸಲ್ಲ ಅದನ್ನು. ಅವರ ತಪಶಕ್ತಿಗೆ ಅಥವಾ ತಪಸ್ಸಿಗೆ ಅಥವಾ ಅವರು ಧ್ಯಾನಕ್ಕೆ ಕುಳಿತುಕೊಳ್ತಾರಲ್ಲ, ಅವರಿಗೆ ಅದು ಪರ್ಯಾಯವಾಗಿ ಅವರಿಗೆ ಬೇಕಾದಂಥದ್ದು, ಅದು ಔಷಧಿಯ ಗುಣ ಇರುವಂಥದ್ದು ಅದು ಗಾಂಜಾ. ಅವ್ರು ಬಳಸ್ತಾರೆ ಅದನ್ನು. ಇವಾಗ ನಮ್ಮ ಯುವಜನತೆ ಬಳಸ್ತಾ ಇದೆಯಲ್ಲ, ಆ ಲಿಮಿಟ್ ಅಂದರೆ ಅದಕ್ಕೆ ಅನಿಯಮಿತವಾಗಿ ಅದಕ್ಕೆ ಲಿಮಿಟೇಷನ್ ಇಲ್ಲದೆ ಬಳಸುವಂಥದ್ದು, ಅದಕ್ಕೆ ಅಡಿಕ್ಟ್ ಆಗುವಂಥದ್ದು ಇರುತ್ತೆ. ನಾವು ನಾಗಸಾಧುಗಳನ್ನ ತುಂಬ ತುಚ್ಛವಾಗಿ ಕಾಣ್ತಾ ಇರ್ತಿರ್ತೀವಿ ಒಂದೊಂದ್ಸಲ. ಅಯ್ಯೋ ಅವರು ಮಾಂಸ ಅಂದರೆ ಹೆಣೆಗಳ ಮಾಂಸ ಸೇವಿಸ್ತಾರೆ, ಅಥವಾ ಅವರು ಸುಟ್ಟ ಬೂದಿಯ ಭಂಡಾರವನ್ನು ಮೈ ಬೆಳ್ಕೊತಾರೆ. ಅಲ್ರಿ, ನಾನು ಪೂಜಿಸುವಂಥ ಭಗವಂತ ಪರಮಾತ್ಮ ಯಾರು? ಶಿವ. ಆತ ಕೂಡ ಸ್ಮಶಾನದಲ್ಲೇ ಇದ್ದಂಥದ್ದು. ಎಲ್ಲರಿಗಿಂತ ಶ್ರೇಷ್ಠವಾದಂಥ ಜಾಗ ಅದು ಸ್ಮಶಾನ, ಅಂದರೆ ರುದ್ರಭೂಮಿ. ಇವನ್ನೆಲ್ಲ ಕೇಳ್ತಾ ಇದ್ದರೆ ನಾನು ತುಂಬ ರೋಚಕ ಅನಿಸ್ಬಿಡುತ್ತೆ ನನಗೆ. ಅಯ್ಯೋ, ನಾನು ಹೋಗಬೇಕಿತ್ತಲ್ಲಪ್ಪ, ಹೋಗಲಿಲ್ಲ, ಹೋಗೋಕ್ಕಾಗ್ತಾ ಇಲ್ವಲ್ಲ, ನನಗೆ ಹೋಗೋಕ್ಕಾಗ್ತಾ ಇಲ್ಲ. ಅಲ್ಲಿ ಹೋಗಿದ್ದು ಇನ್ನೂ ಎಷ್ಟು ಚೆನ್ನಾಗಿರೋದು. ಕಣ್ತುಂಬಿಕೊಳ್ಬೇಕ್ರಿ ಅಂತ ಕೆಲವೊಂದಿಷ್ಟು ವಿಚಾರಗಳನ್ನೇ ಕಣ್ತುಂಬಿಕೊಳ್ಬೇಕು ಇರುವಾಗಲೇ. ಸತ್ತ ಮೇಲೆ ಹೋಯ್ತು, ಏನೋ ಮಾಡಿದ್ದಿಷ್ಟು ಕರ್ಮ, ಪಡೆದಿದ್ದಷ್ಟು ಪಾಪಗಳು, ಪುಣ್ಯಗಳೆಷ್ಟು, ಪುಣ್ಯದ ಬುತ್ತಿಯ ಬೆನ್ನ ಮೇಲೆ ಎಷ್ಟು ಹೊತ್ತಿದ್ದೀವೋ ಗೊತ್ತಿಲ್ಲ. ಕರ್ಮದ ಭಾರ ಮಾತ್ರ ತುಂಬ ಇರುತ್ತೆ. ಅವನು ಕಳ್ಕೊಳ್ಳೋದು ಯಾವಾಗ? ಅಂಥ ಮಹನೀಯರನ್ನ ನೋಡಿದಾಗಲ್ಲ ಅಲ್ವಾ? ಅಂಥ ಒಂದು ದೊಡ್ಡ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತಂದರೆ, ಪೂರ್ಣ ಕುಂಭಮೇಳ ಅಂತಂದರೆ ಅದೇನು ಸಾಮಾನ್ಯನಾ? ಸುಮಾರು 45 ಕೋಟಿ ಜನ ಬರ್ತಾರಂತೆ 40 ದಿನದಲ್ಲಿ. ಹೇಳ್ತಿರೋದು ಅಂತಹ ಒಂದು ಅದ್ಭುತವಾದ ಕ್ಷಣಗಣನೆಯನ್ನು ನಾನು ನೋಡಬೇಕು. ಆದರೆ ಅದು ದೇವರು ಕರೆಸ್ಕೊತಾನಂತೆ. ನೋಡೋಣ, ಹೋಗುವ ಸಂದರ್ಭ ಬಂದರೆ ಖಂಡಿತವಾಗ್ಲೂ ಹೋಗ್ತೇನೆ. ಆಯ್ತಪ್ಪ, ಇದನ್ನು ನನಗೆ ಇವತ್ತು ನೋಡಿರಿ ರೆಕಾರ್ಡಿಂಗ್ ಮಾಡಬೇಕಾಗಿದ್ದರೆ ಇವತ್ತು ಮಧ್ಯರಾತ್ರಿ 1-1:30 ನಾನು ಮಾತಾಡ್ತಾ ಇದ್ದೀನಿ. ಇವಾಗ ನನಗೆ ಒಂಥರ ಅದನ್ನೆಲ್ಲ ವಿಚಾರ ಮಾಡಿದಾಗ ಹಂಗೆ ಕೇಳ್ತಾ ನನಗೆ ಇನ್ನೂ ಮುಗ್ದಿರಲಿಲ್ಲ. ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಂತ ಹೋಗಿ ಕೆಲವೊಂದಿಷ್ಟು ಪಾಡ್ಕಾಸ್ಟ್ಗಳನ್ನ ನೋಡಿದೆ. ಒಂದಿಷ್ಟು ಜನ ಮಹಾರಾಷ್ಟ್ರದ ಒಬ್ಬ IT ಉದ್ಯಮಿ ಅವ್ರನ್ನ ಮಾತಾಡಿಸಿದ್ದಾರೆ. ಅವರು ನಾಗ ಸಾಧುವಾಗಿದ್ದಾರೆ.
ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಮಾತನಾಡಿದೆ. ಅಯ್ಯೋ ಅವ್ರು ಹೇಳ್ತಾರೆ, ನಂದೇನೂ ಇಲ್ಲ ಇಲ್ಲಿ, ನಾನು ಬಂದಿದ್ದೀನಿ ಅಷ್ಟೇ, ನಾನು ಹೆಸರಿಗಷ್ಟೇ ನಾನು ಮಾನವ, ಆದರೆ ಎಲ್ಲವೂ ಇರುವಂಥದ್ದು ನನ್ನ, ಅಂದರೆ ನಾನು ಅನ್ನೋದಕ್ಕಿಂತ ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋದ್ರಲ್ಲಿದೆಯಲ್ಲ, ಅದು ತುಂಬ ದೊಡ್ಡ ಅಗಾಧವಾದಂಥ ಅರ್ಥ. ಅದು ನನ್ನನ್ನು ನಾನು ಅನ್ನೋದಕ್ಕಿಂತ ನಾನು ಯಾರು ಫಸ್ಟು ಅದು ಥಿಂಕ್ ಮಾಡಬೇಕು. ನಾನು ಎಲ್ಲದ್ರಲ್ಲಿ ನಾನು ಅಂತಂದರೆ ಅದೇ ಆಪ ನೀನು ಯಾರು ಅದನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ. ಹುಟ್ಟಿಗೂ ಅರ್ಥ ಇಲ್ಲ, ಸಾವಿಗೂ ಅರ್ಥ ಇಲ್ಲ, ಬಟ್ ಬಂದಿದ್ದೀವಿ ಅಂತಂದಮೇಲೆ ಮೋಕ್ಷ ಅಥವಾ ನಾನು ಮಾಡಿದ ಕರ್ಮಗಳನ್ನು ತೊಳ್ಕೊಂಡು ಮೋಕ್ಷಕ್ಕಾಗಿ ಹಪಹಪಿಸ್ತದಲ್ಲ ಆತ್ಮ ಯಾವುದು, ನಾನು ಯಾರು? ಹಾಗಾದರೆ ಇದನ್ನು ತಿಳ್ಕೊಳ್ಬೇಕಂತೇಳಿ ನಾನು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಮಹಾನ್ ಪುರುಷ, ಅದೆಂಥದ್ರಿ? ಇವಾಗಲೂ ಇದ್ದಾರೆ. ಆಯಿತು, ಇದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಮಾತಾಡ್ತೇನೆ. ಸನ್ಯಾಸತ್ವ ಎಂದರೇನು, ಸನ್ಯಾಸಿ ಆಗಬೇಕಾದ್ರೆ ಪಡ್ಕೊಳ್ಬೇಕಾದಂಥ ವಿಚಾರಗಳು ಯಾವ್ಯಾವು ಮತ್ತು ಆತ ನಡ್ಕೊಳ್ಬೇಕಾದಂಥ ದಾರಿಗಳು ಯಾವುವು, ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಇದು ನೋಡ್ರಿ, ಏನೋ ಸಣ್ಣದಾಗಿ ಕಿರು ಪರಿಚಯ ಮಾಡಿಕೊಟ್ಟಿದ್ದೀನಿ. ಇದರ ತುಂಬ ದೊಡ್ಡದಾದಂಥ ಅರ್ಥ ಇದೆ. ಯಾವುದು ನಾವು ನೋಡ್ತಿರ್ತೀವಲ್ಲ, ನಾಗಾ ಸಾಧುಗಳು, ಪೂರ್ಣ ಕುಂಭಮೇಳ, ಮಹಾಕುಂಭಮೇಳ, ಕುಂಭಮೇಳಗಳು, ಯುವಕರ ಬಗ್ಗೆ ನಾವು ಹೇಳ್ತಿರ್ತೀವೇನೋ. ಮಹಾಕುಂಭಮೇಳ ಅದೇನೋ ನಾಗಾ ಸಾಧುಗಳು ಅಥವಾ ಅಘೋರಿಗಳು ಮಾಡುವಂಥದ್ದು ಅಲ್ಲ, ಯಾರೋ ಮಾಡಲಿರಿ, ಅದಕ್ಕೆ ಒಂದು ಅರ್ಥ ಇದೆ, ಮಹಾನ್ ದೊಡ್ಡದಾದಂಥ ಅರ್ಥ ಇದೆ. ಆ ಎಲ್ಲವನ್ನು ನೀವು ಜೊತೆ ಸೇರಿ ಕಲಿಯೋಣ, ನೋಡೋಣ, ಅನುಭವಿಸೋಣ. ಯಾಕೆಂದರೆ ಮಾನವರ ಜನ್ಮ ಒಮ್ಮೆ ಬರುವುದು. ಒಂದು ಬಾರಿ ನಾವು ಮಾನವರಾಗಿ ಹುಟ್ಟಿದ್ವಿ, ಇನ್ನು ಮುಂದಿನ ಜನ್ಮದಲ್ಲಿ ನಾವು ಏನಾಗ್ತೀವೋ ಗೊತ್ತಿಲ್ಲ. ಒಂದೇ ಬಾರಿ ಬಂದಿದೆ. ಅನುಭವಿಸೋಣ, ತಿಳ್ಕೊಳ್ಳೋಣ, ಕಲಿಕೊಳ್ಳೋಣ. ಅಥವಾ ಯಾರ್ದಾದ್ರೂ ಒಳ್ಳೆಯದಿದೆ ಅಥವಾ ಒಳ್ಳೆಯ ಏನೋ ಒಂದು ಹೇಳ್ತಿದ್ದಾರೆ ಅಥವಾ ಒಳ್ಳೆಯದೇನೋ ನಡೀತಾ ಇದೆ ಅಂತಂದರೆ ನಮ್ಮಲ್ಲೂ ಕೂಡ ಭಾಗವಹಿಸುವಿಕೆ ಅಥವಾ ನಾವು ಅದರಲ್ಲಿ ಭಾಗವಹಿಸ್ತೀನಿ ಅನ್ನುವಂಥ ಮನಸ್ಥಿತಿ ಇದೆಯಲ್ಲ, ಅದು ಬಹಳ ದೊಡ್ಡದಾದಂಥದ್ದು. ಇದು ಅರ್ಥವಾಗಿದೆಯಾ ಅಂತ ಅಂದ್ಕೊಳ್ಳೋಣ. ಇದನ್ನು ಶೇರ್ ಮಾಡೋದಾದರೆ ಮಾಡಿ, ಇಲ್ಲಾಂದರೆ ಬೇಡ, ಪರವಾಗಿಲ್ಲ. ಇದಕ್ಕೆ ಅವಶ್ಯಕತೆ ಇಲ್ಲ, ಲೈಕು ಕಮೆಂಟ್ ಅವಶ್ಯಕತೆ ಇಲ್ಲ. ಇಷ್ಟ ಆದರೆ ನಿಮ್ಮ ಮನಸಾರೆ ಬರುತ್ತೆ, ಮಾಡಿ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಒಂದು ಸರ್ತಿ ಅನ್ನೋಕ್ಕಿಂತ ಒಂದು ಸಲ ಕುಂಭಮೇಳಕ್ಕೆ ಹೋಗಿ ಬರೋಣ, ನೋಡೋಣ. ಅಂದರೆ ಈ ಪೂರ್ಣ ಕುಂಭಮೇಳದಲ್ಲಿ ಭಾಗವಹಿಸೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ತುಂಬ ಗದ್ದಲ ಬೆಳೆದಿದೆ. ನೋಡೋಣ, ಹೋಗುವಂಥ ಸಮಯ ಬಂದರೆ ಅಥವಾ ಮುಂದಿನ 12 ವರ್ಷದ ನಂತರ ಬರುವ ಕುಂಭಮೇಳಲ್ಲಾದರೂ ಭಾಗವಹಿಸೋಣ. ಯಾಕಂದರೆ ನಮಗೆ ಭವಿಷ್ಯ ಗೊತ್ತಿಲ್ಲ, ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಆದರೆ ಇರೋದ್ರೊಳಗಾಗಿ ಹೋಗಿ ಬರೋಣ. ನನಗಂತೂ ನೋಡೋಣ, ಅನಿವಾರ್ಯತೆ ಇದೆ, ಹೋಗಲೇಬೇಕಂತ. ಖಂಡಿತವಾಗೂ ಹೋಗ್ತೀನಿ. ಟ್ರೈ ಮಾಡೋಣ ಹೋಗೋಕ್ಕೆ. ಸಾಧ್ಯವಾದರೆ ಪ್ರಯತ್ನಿಸೋಣ. ಹೋಗಲೇಬೇಕಂತ ನಾನು ಹಣೆ ಬರದಲ್ಲಿ ಬರೆದಿದ್ದರೆ ಖಂಡಿತವಾಗ್ಲೂ ಒಂದು ಬರೀ ಹೋಗ್ತೀನಿ. ಆಯಿತು, ಇದು ನಿಮಗೆ ಒಂಚೂರು ಒಳ್ಳೆಯ ಮಾಹಿತಿ ಅಂತ ಅನಿಸಿದರೆ ಖಂಡಿತವಾಗ್ಲೂ ನೋಡಿ, ಏನಾದರೂ ಮಾಡಿ. ನಮಸ್ಕಾರ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ವಂದೇ ಭಾರತ ಮಾತರಂ. ಸಮಸ್ತ ಸುಖಿನೋ ಭವಂತು.